ನಿಮ್ಮ ಪಾಲಿಗೆ ಟಾಯಿಂಗ್ ಮ್ಯಾನ್ ಯಾರು? ಅಂದ್ರೆ ಎನರ್ಜಿ ವೈಸ್, ಪರ್ಫಾರ್ಮೆನ್ಸ್ ವೈಸ್ ನಿಮ್ಗೆ ತುಂಬಾ ಇಷ್ಟ ಆಗೋ ಕ್ರಿಕೆಟರ್ ಯಾರು? ನನಗೆ ಪರ್ಟಿಕ್ಯುಲರ್ ಇಂಥವ್ರು ಅಂತಲ್ಲ. ಐ ಲೈಕ್ ಫ್ಯೂ ಪೀಪಲ್. ಅದರೊಳಗೆ ಪ್ರಾಬಬ್ಲಿ I always loved Sachin. He was my all-time favorite. And then I think it is Virat. ಆ ಎನರ್ಜಿ, ಅವರ ಅದು ಬಹಳ ರೇರ್ ಆಗಿ ಹುಟ್ಟ ಒಂದು ಆರೆಗೆನ್ಸ್ ಅದು. ಅಂದರೆ ಮಾಡ್ತೀನಿ ಅಂತ ಗೊತ್ತಿರುತ್ತೆ ಗೊತ್ತಾ ನಿಮಗೆ ಅದು. ಸೊ ಐ ಗೆಸ್ ಇಟ್ಸ್ ಒನ್ ಮೂಮೆಂಟ್. ಆ್ಯಂಡ್ ನಾಟ್ ಟು ಫರ್ಗೆಟ್, ಈ ಮೂಮೆಂಟ್ ಹೇಳಬೇಕಾದ್ರೆ ಪಾಕಿಸ್ತಾನ ಮೇಲೆ ಮ್ಯಾಚ್ ಆಗಿ ಅವರು ಗೆಲ್ಲಿಸ್ತಾರೆ. ಅವರು ವರ್ಲ್ಡ್ ಕಪ್ ಅಲ್ಲಿ ಮೆಲ್ಬರ್ನ್ ಅಲ್ಲಿ ನಡೆಯುತ್ತೆ. ದಟ್ ವಾಸ್ ದ ಫಸ್ಟ್ ಎವರ್ ಮ್ಯಾಚ್ ಔಟ್ಸೈಡ್ ಕಂಟ್ರಿ ನಾನು ಹೋಗಿದ್ದಿದ್ದು. ಆ ಗ್ರೌಂಡ್ ಅಲ್ಲಿ ಇದ್ದೆ ಅವತ್ತು. ಆ ಮ್ಯಾಚ್ ನೋಡ್ಬೇಕಾದ್ರೆ ಒನ್ ಆಫ್ ದ ಬೆಸ್ಟ್ ಮೂಮೆಂಟ್ಸ್. ಅಂಡ್ ಕರ್ನಾಟಕದಲ್ಲಿ ಐ ಥಿಂಕ್ ದೇರ್ ಆರ್ 2 people players I really love and admire. One is Anil Kumble sir. Second is my all-time favorite is Mayank Agarwal. I love that guy. ಮತ್ತೊಂದು ಟಾಯಿಂಗ್ ಮೂಮೆಂಟ್ ಬಗ್ಗೆ ಪ್ರಶ್ನೆ. ಅನೇಕ ಚಿತ್ರಗಳು, ನಿಮ್ಮದೇ ಚಿತ್ರಗಳು, ಬಟ್ ಇದೊಂದು ಚಿತ್ರ ನನಗೆ ಆ ಟಾಯಿಂಗ್ ಮೂಮೆಂಟ್ ಕೊಡ್ತು, ಅಂದ್ರೆ ನಾನು ಏನ್ ಅನ್ಕೊಂಡಿದ್ದೆ ಅದೇ ರೀತಿಯಲ್ಲಿ ಮೂಡ್ ಬಂತು ಅನ್ನೋ ಚಿತ್ರ ಯಾವ್ದಾದ್ರು ಇದೆಯಾ? ನನ್ನ ಮನೇಲಿ ತಂದೆ ತಾಯಿ ಅಕ್ಕ ತಂಗಿ ಮಕ್ಕಳೆಲ್ಲ ಹೆಂಗೋ ನಾನು ಎಲ್ಲ ಚಿತ್ರಗಳಂಗೆ. ಐ ಆಮ್ ನಾಟ್ ಗೋಣ ಮೇಕ್ ಎನಿ ಚಾಯ್ಸಸ್. ಫೇಲ್ ಆಗಿದ್ರು ಇಟ್ ಇಸ್ ಮೈ ಫೇವ್ರೆಟ್. ಮೋಸ್ಟ್ ಸಕ್ಸಸ್ಫುಲ್ ಫಿಲ್ಮ್ ಇಸ್ ಆಲ್ಸೋ ವೆರಿ ಮೆಮೊರಬಲ್. ಸೊ ಆಲ್ ಮೈ ಫಿಲ್ಮ್ಸ್ ಆರ್ ಮೈ ಟ್ರೆಜರ್ಸ್. ಐ ಆಮ್ ನಾಟ್ ಗೋಣ ಪಿಕ್ ಒನ್. ಕಡೆ ಪ್ರಶ್ನೆ ಸರ್, ಅಭಿಮಾನಿಗಳ ಜೊತೆಲಂತೂ ಇಂಟ್ರಾಕ್ಷನ್ ಅಲ್ಲಿ ಇದ್ದೇ ಇರ್ತೀರಿ, ಒಂದ ಡೈರೆಕ್ಟ್ ಆಗಿ ಇಲ್ಲ ಎಲ್ಲೋ ಹೋದಾಗ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮ ಪೋಸ್ಟ್ ಗಳ ಮೂಲಕ. ಅಭಿಮಾನಿಗಳ ಜೊತೆಗಿನ ಯಾವ್ದಾದ್ರು ಒನ್ ಮೂಮೆಂಟ್, ಆ ಸ್ಪಾರ್ಕಿಂಗ್ ಮೂಮೆಂಟ್, ಟಾಯಿಂಗ್ ಮೂಮೆಂಟ್, ಇದನ್ನ ನಾನು ಮರೆಯೋದೇ ಇಲ್ಲ ಅನ್ನೋ ರೀತಿ ಯಾವ್ದಾದ್ರು ಸಂದರ್ಭ? ಒಂದು ಶೂಟಿಂಗ್ ನಡೀತಾ ಇರುತ್ತೆ. ಶೂಟಿಂಗ್ ನಡಿಬೇಕಾದ್ರೆ ರೈಲ್ವೆ ಸ್ಟೇಷನ್ ಹತ್ರ ಇರ್ತೀನಿ. ಶೂಟಿಂಗ್ ಅಲ್ಲಿ ಕುತ್ಕೊಂಡಿರ್ತೀನಿ. ಯಾರೋ ಒಬ್ರು ಅಲ್ಲಿ ಗಲಾಟೆ ನಡೀತಾ ಇರುತ್ತೆ. ಕೇಳ್ತಾಳ ಅಂತ ನಮ್ಗೆ ಏನ್ ತಿರ್ಬಿಟ್ಟು ಏನಪ್ಪ ಯಾಕೆ ಗಲಾಟೆ ಮಾಡ್ತಾರೆ ನೋಡಿದ್ರೆ ಅಲ್ಲಿಂದ ಒಬ್ಬ ಕಿರ್ಚ್ತಾ ಇದಾರೆ. ಒಬ್ರು ವ್ಯಕ್ತಿ ಕಿರ್ಚಿ ಸರಿ ಆಯ್ತು ಅಂದ್ಬಿಟ್ಟು ಎಲ್ಲ ನಾನು ಸರಿ ಬಾಪ ಇಲ್ಲ ಹತ್ರ ಬಿಡು. ಏನಪ್ಪ ನಿಮ್ದು ಅಭಿಮಾನಿ ಹಾಗೆ ಬಿಡಪ್ಪ ಆಯ್ತು ಸಾರ್ ಒಂದ್ಸತಿ ತಬ್ಕೋಬೇಕು. ತಬ್ಕೊಂಡ್ರು. ಶರ್ಟ್ ಎಲ್ಲ ಬಿಚ್ಚಾಕ್ಬಿಟ್ರು. ಶರ್ಟ್ ಎಲ್ಲ ಬಿಚ್ಚಿದ್ರೆ ಇಡೀ ಮೈ ಬರೀ ಟ್ಯಾಟೂಸೇ ಇದೆ ನಂದು. ಅದು ಅಂದ್ರೆ ಎಲ್ಲ ಸಿನಿಮಾ ಹೆಸರುಗಳಿದೆ. ಟ್ಯಾಟೂ. ಸ್ವಲ್ಪ ಭಯ ಸ್ಟಾರ್ಟ್ ಆಯ್ತು. ಸಾರ್ ತಬ್ಕೋಬೇಕು ಅಂದ್ರೆ ತಬ್ಕೊಂಡ್ರು. ಈಗ ಪ್ಯಾಂಟ್ ಬಿಚ್ಚಿಬಿಟ್ರು. ಫುಲ್ ಟ್ಯಾಟೂ ಇದೆ ಅಮ್ಮ, ಇಲ್ಲಿಂದ. ಅದಾದ್ಮೇಲೆ ಸಾರ್ ನನಗೆ ನೋಡಿ ಸಾರ್ ಹುಚ್ಚಾಭಿಮಾನ ಅಂತ ಅಳಕ್ ಸ್ಟಾರ್ಟ್ ಮಾಡಿದ್ರು. ನಾನು ಆಯ್ತು ಇರಿ, ಇಲ್ಲೇ ಇದ್ದೀನಲ್ಲ ಈಗ ಇರಿ. 2-3 ಭಯನೂ ಇದೆ ಈಗ. ಓಕೆ. ಸೊ ಅದೆಲ್ಲ ಬಿಟ್ರೆ ಈಗ ವಾಪಸ್ ತಪ್ಕೋಬೇಕು ಅಂತ ನಾನೇ ಈ ಪೊಸಿಷನ್ ಅಲ್ಲಿ ತಪ್ಕೊಂಡ್ರೆ ಬಹಳ ರಾಂಗ್ ಆಗಿ ಕಾಣ್ತೀನಿ ನಾನು. ಐ ಡೋಂಟ್ ನೋ ವಾಟ್ ಟು ಡೂ. ಐ ಸ್ಟಿಲ್ ವೆಂಟ್. ಓಕೆ ಬೇಡ ಹೋಗಿ ತಪ್ಕೊಂಡ್ರೆ ಹಿ ಸ್ಟಾರ್ಟೆಡ್ ಕಿಸ್ಸಿಂಗ್ ಮೀ. ಈಗ ಮುತ್ಕೊಡ್ಬೇಕು ಅಂತ ಫಾರ್ ಅ ಮೂಮೆಂಟ್ ನನಗನ್ನಿಸ್ತು ಎಷ್ಟು ಒಳ್ಳೆ ಕೆಲಸ ಮಾಡಿದೆ ಯಾರನ್ನಾರು ಇಟ್ಕೊಂಡು ಅಕ್ಕಪಕ್ಕ. ಅಟ್ಲೀಸ್ಟ್ ಏನ್ ನಡೀತಾ ಇದೆ ಅಂತ ಹೇಳಕ್ಕೆ ಸಾಕ್ಷಿಗಾನ ಇದ್ದಾರು. ಸರ್ ನೀವು ಅನ್ಕೊಂಡಂಗೆ ಅಲ್ಲಿ ನಡೆದಿಲ್ಲ ಅಂತ. ಇಲ್ಲ ಯಾವ್ದೋ ಊರಿಗೆ ಹೋಗಿ ಸುದೀಪ್ ಅವರು ಒಬ್ಬರನ್ನ ಬೆತ್ತಲೆ ಮಾಡಿ ಚಡ್ಡಿಯಲ್ಲಿ ನಿಲ್ಲಿಸಿ ಚುಂಬನ್ನು ಕೊಟ್ಟರು ಅಂತ. ಸೊ ಐ ಥಿಂಕ್ ಇಟ್ಸ್ ದೇರ್. ಇಟ್ಸ್ ನೋ. ಆನ್ ದ ಅದರ್ ಹ್ಯಾಂಡ್ ಲೆಟ್ ಮಿ ಟೆಲ್ ಯು, ಫ್ಯಾನ್ಸ್ ಅಂತ ನೀವೇನು ಹೇಳ್ತೀರಿ, ದೇ ಆರ್ ದಿ ಆಸೆಟ್ಸ್ ಮ್ಯಾಮ್. ಐ ಥಿಂಕ್ ದೇ ಆರ್ ದ ಬಿಗ್ಗೆಸ್ಟ್ ಆಸೆಟ್ಸ್. ಆ ಪ್ರೀತಿ ಯಾರು ಕೊಡಕ್ ಸಾಧ್ಯ ಅಲ್ಲ. ನಿಷ್ಕಳಂಕವಾಗಿ ಏನು ಸ್ಟ್ರಿಂಗ್ಸ್ ಆರ್ ನೋ ಅಟ್ಯಾಚ್ ಸ್ಟ್ರಿಂಗ್ಸ್ ಅಟ್ ಆಲ್. So beautiful the feeling is. Let me tell you something. ಆ ಒಂದು ಶಕ್ತಿ ನಿಮ್ಮ ಹಿಂದೆ ಇಲ್ಲ, ಆ ಒಂದು ಧೈರ್ಯ ನಿಮ್ಮ ಹಿಂದೆ ಇಲ್ಲ ಅಂದ್ರೆ ಖಂಡಿತವಾಗ್ಲೂ ಹೇಳ್ತೀನಿ ಯಾರು ಬೇಕಾದ್ರೂ ನಮ್ಮ ಜೀವನದಲ್ಲಿ ಆಟ ಆಡ್ಬೋದು ಹಂಗಾಗ್ಬಿಡುತ್ತೆ. ಆ ಒಂದು ಧೈರ್ಯ ಇದೆಲ್ಲ ನಮ್ಮ ಹಿಂದೆ ಇದೆ. ದಟ್ ಇಸ್ ವಾಟ್ ಮೇಕ್ಸ್ ಮೀ ವೇಕ್ ಅಪ್ ಇನ್ ದ ಮಾರ್ನಿಂಗ್, want to tell another story, want to tell another film, want to do something else. You know,
This keeps us going. That one love that is coming from other end. ಫ್ರಾಂಕ್ಲಿ ಸ್ಪೀಕಿಂಗ್, ನಾವು ಲೈಫಲ್ಲಿ ಎಷ್ಟೋ ಸತಿ ಸಿನಿಮಾಗಳು ದುಡ್ಡಿಲ್ಲದೆ ಮಾಡಿದ್ದೀವಿ, ದುಡ್ಡು ತೊಗೊಂಡು ಮಾಡಿದ್ದೀವಿ, ಏನೇನೋ ಬಿಟ್ಟು ಮಾಡಿದ್ದೀವಿ. ಬಟ್ ಉದ್ದೇಶ ಏನಿರುತ್ತೆ ಅಂದರೆ ಅವರಿಗೋಸ್ಕರ ಅದನ್ನು ಮಾಡಲೇಬೇಕು ಅನ್ನೋದಿರುತ್ತಲ್ಲ. ಐ ಥಿಂಕ್ ದಟ್ ಇಸ್ ವಾಟ್ ಕೀಪ್ಸ್ ಅಸ್ ಹಂಗ್ರಿ. ಈಗ ನಿಮಗೆ ಟ್ಯಾಟೂ ಬಗ್ಗೆ ಹೇಳಿದೆ. ಐ ಟೋಲ್ಡ್ ಯು ಇನ್ ಅ ವೆರಿ ಕಾಮಿಕಲ್ ವೇ ಬಿಕಾಸ್ ನಡೆದಿದ್ದು ಹಾಗೆ ಇತ್ತು. ಬಟ್ ಆನ್ ದ ಅದರ್ ಹ್ಯಾಂಡ್, ಅವಶ್ಯಕತೆ ಏನಿದೆ ನನ್ನ ಹೆಸರು ಹಾಕೊಳ್ಳೋಕ್ಕೆ? ಅಷ್ಟು ಒಂದು ಹಾಕೊಂಡ್ರು ಓಕೆ, ಕರೆಕ್ಟ್. ಇವಾಗ ಮಕ್ಕಳಾಗಿ ನಾವು ತಂದೆ ತಾಯ್ದು ಹಾಕೊಂಡ್ರು ಒಂದು ಹಾಕ್ಸ್ಕೋತೀವಿ, ಯಾರೋ ಒಬ್ರು ಲವರ್ದು ಹಾಕ್ಸ್ಕೊಂಡ್ರು ಒಂದು ಹಾಕ್ಸ್ಕೋತಾರೆ, ಯಾರೋ ಫ್ಯಾನ್ ಅಂದ್ರು ಒಂದು ಟ್ಯಾಟೂ ಬರ್ಬೋದು. ಅಷ್ಟೊಂದು, ಬಿಕಾಸ್ ಅದೊಂದು ದೇಹ, ಅದೊಂದು ಹೋರ್ಡಿಂಗ್ ಅಲ್ಲ. ಇವತ್ತಿಗೆ ಇದ್ರ ವಿನೈಲ್ ನಾಳೆ ತೆಗೆದಾಕಿ ಇನ್ನೊಂದ್ರದ್ದು ಹೋರ್ಡಿಂಗ್ ಅನ್ನೋದಕ್ಕೆ. ಐ ಥಿಂಕ್, ಐ ಡೋಂಟ್ ನೋ ಮ್ಯಾಮ್, ಐ ಜಸ್ಟ್ ಫೀಲ್ ಬ್ಲೆಸ್ಡ್ and I feel the richest. Wow. So, e-session was it again sponsored by Macho Sporto. ये तो बड़ा टॉइंग है. Sir, with your permission, ಒಂದೆರಡು ಪ್ರಶ್ನೆ ನಮ್ಮ ಆಡಿಯನ್ಸ್ ಕಡೆಯಿಂದ ಕೇಳಿಸಬಹುದಾ ಅಂತ ಹೇಳಿ, ಇಫ್ ಯು ಆರ್ ಓಕೆ. Sure. ಎರಡೇ ಪ್ರಶ್ನೆ. ನಮ್ಮ ಅಭಿಷೇಕ್ ತುಂಬಾ ಪಾಪ್ಯುಲರ್ ಸರ್ ಇವರು ನಮ್ಮ ಆಫೀಸಲ್ಲಿ. ಸರ್, 2001ರಲ್ಲಿ ಹುಚ್ಚ ಸಿನಿಮಾ ಬಂದಾಗ ನಾನು 3ನೇ ಕ್ಲಾಸಲ್ಲಿ ಇದ್ದೆ ಸರ್. ಈಗ ನೀವು ಚಿಕ್ಕವರು ಅಂತ ಹೇಳಕ್ ಇಷ್ಟಪಡ್ತಾ ಇದ್ದೀರೋ ಇಲ್ಲ ಏನ್ ನಿಮ್ ಆ ಮೂಲಕ ನಿಮ್ ಇಲ್ಲಿ ಕೂತಿರೋಂತ ಎಲ್ಲ ಸುಂದರಿಯರಿಗೆ ನಿಮ್ ಏಜ್ ಹೇಳ್ತಾ ಇದ್ದೀರೋ? ಅಲ್ಲ ಸರ್, 3ನೇ ಕ್ಲಾಸಲ್ಲಿ ಆಗಿದ್ದೆ ಸರ್. ಈಗ 30 ವರ್ಷ ದಾಟ್ತು ಸರ್. ನನಗ್ ವಯಸ್ಸಾಯ್ತು, ನಿಮಗ್ ಆಗ್ತಿಲ್ಲ ಸರ್. ಯಾಕೆ ಸರ್? ಈ ಪ್ರಶ್ನೆ ನಾನ್ ನಿಮಗೆ ಕೇಳ್ಬೇಕು. ಈ ಚಿಕ್ಕ ವಯಸ್ಸಲ್ಲಿ ಯಾಕೆ ಅಷ್ಟು ವಯಸ್ಸಾದಂಗೆ ಕಾಣಿಸ್ತಾ ಇದ್ದೀರಾ? ಒಬ್ಬ ವ್ಯಕ್ತಿ ಮಾಡ್ಬೇಕಾದನ್ನೆಲ್ಲ ಮಾಡಿದ್ರೆ ನಮ್ ತರ ಕಾಣ್ತಾರೆ, ಮಾಡಬಾರ್ದಿದ್ದೆಲ್ಲ ಮಾಡ್ತಾ ಇದ್ರೆ ಅವ್ರ ತರ ಕಾಣ್ತಾರೆ. ಅರ್ಥ ಆಯ್ತಲ್ಲ? ಅಷ್ಟೇ ಸರ್. ನಾಳೆಯಿಂದ ಸ್ವಲ್ಪ ಕರೆಕ್ಟ್ ಆಗಿ ಮಾಡ್ಬೇಕಾಗಿರೋದೇ ಮಾಡಿ. ನಿಮ್ಮ ಪಾಲಿಗೆ ಟಾಯಿಂಗ್ ಮ್ಯಾನ್ ಯಾರು? ಅಂದ್ರೆ ಎನರ್ಜಿ ವೈಸ್, ಪರ್ಫಾರ್ಮೆನ್ಸ್ ವೈಸ್ ನಿಮ್ಗೆ ತುಂಬಾ ಇಷ್ಟ ಆಗೋ ಕ್ರಿಕೆಟರ್ ಯಾರು? ನನಗೆ ಪರ್ಟಿಕ್ಯುಲರ್ ಇಂಥವ್ರು ಅಂತಲ್ಲ. ಐ ಲೈಕ್ ಫ್ಯೂ ಪೀಪಲ್. ಅದರೊಳಗೆ ಪ್ರಾಬಬ್ಲಿ ಐ ಆಲ್ವೇಸ್ ಲವ್ಡ್ ಸಚಿನ್. ಹಿ ವಾಸ್ ಮೈ ಆಲ್ ಟೈಮ್ ಫೇವ್ರೆಟ್. ಅಂಡ್ ದೆನ್ ಐ ಥಿಂಕ್ ಇಟ್ ಇಸ್ ವಿರಾಟ್. ಆ ಎನರ್ಜಿ, ಅವರ ಅದು ಬಹಳ ರೇರ್ ಆಗಿ ಹುಟ್ಟೋ ಒಂದು ಆರೆಗೆನ್ಸ್ ಅದು. ಅಂದ್ರೆ ಮಾಡ್ತೀನಿ ಅಂತ ಗೊತ್ತಿರುತ್ತೆ, ಗೊತ್ತಾ ನಿಮಗೆ ಅದು. ಸೊ ಐ ಗೆಸ್ ಇಟ್ಸ್ ಒನ್ ಮೂಮೆಂಟ್. ಅಂಡ್ ನಾಟ್ ಟು ಫರ್ಗೆಟ್, ಈ ಮೂಮೆಂಟ್ ಹೇಳಬೇಕಾದ್ರೆ ಪಾಕಿಸ್ತಾನ ಮೇಲೆ ಮ್ಯಾಚ್ ಆಗಿ ಅವರು ಗೆಲ್ಲಿಸ್ತಾರೆ. ಅವರು ವರ್ಲ್ಡ್ ಕಪ್ ಅಲ್ಲಿ ಮೆಲ್ಬರ್ನ್ ಅಲ್ಲಿ ನಡೆಯುತ್ತೆ. ದಟ್ ವಾಸ್ ದ ಫಸ್ಟ್ ಎವರ್ ಮ್ಯಾಚ್ ಔಟ್ಸೈಡ್ ಕಂಟ್ರಿ ನಾನು ಹೋಗಿದ್ದಿದ್ದು. ಆ ಗ್ರೌಂಡ್ ಅಲ್ಲಿ ಇದ್ದೆ ಅವತ್ತು. ಆ ಮ್ಯಾಚ್ ನೋಡ್ಬೇಕಾದ್ರೆ ಒನ್ ಆಫ್ ದ ಬೆಸ್ಟ್ ಮೂಮೆಂಟ್ಸ್. ಅಂಡ್ Karnatakaದಲ್ಲಿ, I think there are two players I really love and admire. One is Anil Kumble sir. Second is my all-time favorite is Mayank Agarwal.